ರಾತ್ರಿ ಊಟನೇ ತಿಂದಿಲ್ಲ ನೋಡಿ ಇಲ್ಲಿ ಈ ಕಡೆ ಎಲ್ಲ ನೋಡಿ ಇಲ್ಲಿ ನೋಡಿ ಮಾಡಿದ್ರೆ ನಮಗೆ ನೆನ್ನೆ ನಮ್ಮ ನೋಡಿ ಮಾಡ್ಕೊಳ್ಳಿ ಸರ್. ನಾನು ಗಾಳಿಪುರದ ನಾನು ಮೂಲ ಗಾಳಿಪುರ. ನಾನು ಈಗ ಹಳೆ ಒಳನರಸೀಪುರದಲ್ಲಿ ವಾಸ ಇದ್ದೀನಿ. ಮಂಜುನಾಥ ಫ್ಲೋರ್ ಮಿಲ್ಲು, ಹೌಸಿಂಗ್ ಬೋರ್ಡ್ ಸರ್ಕಲ್ಲು ನನ್ನ ಮನೆ ಇದೆ. ನಾನು ಒಬ್ಬ ಗಂಡು ಮಗ, 2 ಜನ ಹೆಣ್ಣುಮಕ್ಕಳು. ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ, ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗಿರೋದು ಒಂದು ಮನೆ ನಂದು. ನನಗೆ ಹೆಡ್ತಿದ್ದು ಸತ್ತು 2 ವರ್ಷಕ್ಕೆ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸೋಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ಇಲ್ಲದಕ್ಕೆ, ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದೋದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ, ಅವರು ಸಹ ಈ 2ನೇ ಸತಿ ಇನ್ನೊಬ್ಬರು ಅಜ್ಜಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನೂ ಸಹ ಕೊಟ್ಟಿದ್ದಾರೆ. ನಾನು ಈಗ ಹೋದ ತಿಂಗಳು ನವೆಂಬರ್ 11ನೇ ತಾರೀಕಲ್ಲಿ SP ಅವ್ರಿಗೆ ಮತ್ತು DC ಅವ್ರಿಗೆ ಇವ್ರಿಗೆ ಎಲ್ಲ ಕೊಟ್ಟು ಅವರು ಸಹ SP ಅವರು ಅಡಿಷನಲ್ SP ಅವರು ಸಹ ನೀವು ಹೋಗ್ರಿ ಮದುವೆ ಆಗ್ರಿ ರಿಜಿಸ್ಟರ್ ಮಾಡ್ಕೊಂಡು ಪಾಪ ಅಂಥೇಳಿ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅದೇ ಅರ್ಜಿ ಮೇಲೆ ಬರೆದು ಅವ್ರ ಫೋನ್ ನಂಬರೆಲ್ಲ ಬರೆಸ್ಕೊಟ್ಟು ಬೇರೆಯವ್ರ ಕೈಲಿ ಅವ್ರ ಕೈಲೇ ನನಗೆ ಕೊಟ್ಟು ಕಳಿಸಿದರು. ಇಲ್ಲಿ ಬಂದು ಕೊಟ್ಟೆ. 15 ದಿವಸ ಆದರೂ ಕ್ರಮ ತಗೊಳ್ಳಲ್ಲ. ಅವನು ತಿರ್ಗಾ ದಿಮ್ಕ ಹೆಕ್ಕ ನಿಂತ್ಕೊಂಡ ಜಗಳ ಮಾಡಕ್ಕೆ ನಿಂತ್ಕೊಂಡ. ನಾನು ನೋಡ್ದೆ ಮಹಿಳೆನ ನೆನ್ನೆ ಎಷ್ಟು ತಾರೀಕು ಅದರಿಂದ ಯಾವುದೇ ಕ್ರಮ ತಗೊಳ್ಳಲ್ಲ. ಅದೇ ಮತ್ತೆ 15 ದಿವಸದ ಮೇಲೆ ಕರ್ಸನೂ ಇಲ್ಲ. ನಮ್ಮನ್ನೇ ಹೇಳಿಕೆ ತಗೊಂಡು ನಾನು ಹೇಳ್ತೀನಿ ಅಂತ ಕಳಿಸಿದ್ರು ಸಹ. ಅದು ಮಾರನೇ ದಿವಸನೇ ಶುರು ಮಾಡ್ದ ನಮ್ಮೇಲೆ ಧಮಕಿ ಹಾಕಕ್ಕೆ. ಗೊತ್ತಾಯ್ತಾ? ಅದಾದ್ಮೇಲೆ ಮತ್ತೆ ತಿರ್ಗಾ ನಾನು ಹೋಗಿ SP ಅವ್ರಿಗೆ ಕೊಟ್ಟೆ. ಆಗ ಅವರು ಏನು ಇಲ್ಲಿಗೆ ಇದಕ್ಕೆ ಅಲ್ಲ DC ಕೊಟ್ಟೆ. DC ಅವರು ಮಹಿಳೆ ಸಮಾಜ ಕಲ್ಯಾಣ ಇದಕ್ಕೆ ನನ್ನನ್ನು ಕರೆದು ಅವರೇ DC ಆಫೀಸಿಂದವ ಅವ್ರ ಜೊತೆಗೆ ಹೇಳಿ ಕಳಿಸಿದ್ರು. ಅವರು ಟೈಪ್ ಮಾಡಿ ಅವರು AC ಹಾಕಿದರು. AC ಇಲ್ಲಿ ಯಾವುದೂ ಬಂದಿಲ್ಲ. ಇವರು ಹಿಂಬರ ಕೊಟ್ಟರು. ಯಾರು ಸರ್ಕಲ್ಲು ನನಗೊಂದು ಹಿಂಬರ ಕೊಟ್ಟವ್ರೆ. 15 ದಿವಸದ ಮೇಲೆ ನಾನು ಹೋಗಿ ಕೇಳಿ ಇದು ಮಾಡಿದ ಮೇಲೆ ಆಗಲೂ ನಾನು ಕ್ವಶನ್ ಮಾಡಿ ಕೇಳಿದ ಮೇಲೆ ಕೊಟ್ಟರು. ಅದನ್ನು ಸಹ ತಹಸೀಲ್ದಾರಿಗೆ ಕಳಿಸಿದ್ದೀನಿ ಅಂತ ಹೇಳಿದರು. ಅದು ಸಹ ಯಾವುದೂ ಗಮನ ಇಲ್ಲ. ಕಿತ್ತಾನೆ ಗ್ರಾಮ, ಕಿತ್ತಾನೆ ಕಡೆ ಕಪ್ಪಳು. ಗೀತಾ ವಿಜಯನಗರದಲ್ಲಿ ಇದ್ದಿದ್ದು. ಗೌರಮ್ಮ ಸಣ್ಣೇಗೌಡ ಅವರಿಗೆ 80 ವರ್ಷ. ತನಗಿಬ್ಬರು ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದ್ದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯಿತು ಸರ್. ಇರೋದು ಹೇಳಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪ್ರೇಟ್ ಇದ್ದೆ. ನಾನು ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ. ಅದು ಬಿಟ್ಬಿಟ್ಟು ಈಗ ಮಂಗಳ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರೋ ಬ್ಲೋಕರ್ ಕಡೆಯಿಂದವ ನಮ್ಮನ್ನು ಮಾವಿನಕೆರೆ ಬೆಟ್ಟದಲ್ಲಿ ಮದುವೆ ಆದರು. 17ನೇ ತಾರೀಕು ಬುಧವಾರ. ಜಗಳ ಆಗಿದ್ದು ಶನಿವಾರ. ಬುಧವಾರಲ್ಲೂ ಬಂದು ನೈಟು ಮನೇಲಿದ್ದು ಮೊಮ್ಮಗಳು ಕಳಿಸಿ ಬಟ್ಟೆ ತಾತೀನಿ ಅಂತ ಹೇಳಿ ಮೊಮ್ಮಗಳು ಇವ್ರ ಮಗನ ಮಗಳು ಮಂಜುನ ಮಗಳು ಏನ್ರಿ ಮಂಜುನ ಮಗಳು ಇಲ್ಲಿ ಮಣ್ಗಿದ್ದಾಗ 3 ಜನ ನನ್ನ ಎತ್ತಾಕಿ ನನಗೂ ಬುಲ್ಡೆಲ್ಲ ಏಟ ಐತೆ. ಅವರೇ ಆಸ್ಪತ್ರೆಗೆ ಕರ್ಕೊಂಡು ಗುಳ್ಕಸೆಲ್ಲ ಹಾಕ್ಸಿದ್ರು ಗಜಲಕ್ಷ್ಮಿಲಿ. ಆಮೇಲೆ ಮತ್ತೆ 3 ದಿನ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋಗೋವತ್ತಿಗೆ ನೀವು ಶನಿವಾರ ಬರಲಿ ಅಂದರು. ಹೋದ್ರಲ್ಲಿ ಯಾರೂ ಇರಲಿಲ್ಲ. SP ಸಾಹೇಬ್ರಿಗೆ ಹೋಗಿ ಕೊಟ್ಟು ಕಂಪ್ಲೇಂಟ. ಅಲ್ಲಿಂದ ಕೇಸ್ ಬಂದಿತ್ತು. ಇವ್ರನ್ನೇ ಬರೋಕ್ಕೆ ಹೇಳ್ಬಿಟ್ಟು 20ನೇ ತಾರೀಕು ಶನಿವಾರ 7:30 1:30ವರೆಗೂ ಕುಂಡ್ರಿಸ್ಕೊಂಡು ಹೊಡೆದು ಸಿಕ್ಕಾಪಟ್ಟೆ ವ್ಯಾಲ್ಯೂಮೇಟಲ್ಲೆಲ್ಲ ಹೊಡೆದು ಎಷ್ಟು ಇದು ಮಾಡಿದರು. ಹೆದರಿಕೆ ಭಯ ಹಾಕಿ ನಮಗೆ ನಾನು ಕೂತಿದ್ದೆ. ಅಲ್ಲೇ ಮಾತ್ರೆ ತರಿಸ್ಕೊಟ್ಟವ್ರೆ ಮೆಡಿಕಲಿಂದ. ಯಾರ್ದ್ರಿ ಮೆಡಿಕಲ್ ಅದು? ಮೆಡಿಕಲ್ ಮಾತ್ರೆ ತರಿಸ್ಕೊಟ್ರ. ಲಾಯರ್ ಯಾರು ಅವರು? ಅವ್ರ ಹೆಸರು ಮೆಡಿಕಲ್ ಸಾಬ್ರದು ಅಲ್ಲೇ. ಆಮೇಲೆ ಇನ್ನೊಬ್ರು ಲಾಯರ್ ಬರ್ತಾರಲ್ಲ, ಅವ್ರಿಗೆ ಪರಿಚಯ ಇಲ್ಲ. ಆ ಲಾಯರ್ ನಂಬರ್ ಐತಿ, ತೆಗಿತೀನಿ ನಾನು. ಅವ್ರು ಹೇಳ್ಕೊಟ್ಟು ಹೋಗ್ಯವ್ರಿ. ಏನಿದ್ರು ನನಗೆ ಫೋನ್ ಮಾಡಿ ಅಂತ. ನಂಬರ್ 42 ವರ್ಷ. 42 ವರ್ಷ.
ಪೊಲೀಸ್ ಸ್ಟೇಷನ್ಗೂ ಟೌನ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟೆ, ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಕೊಟ್ಟೆ. ಆದರೂ ಸಹ ನನಗೇನು ಕ್ರಮ ತಗೊಳ್ಳಲ್ಲ. ಅವರು ಒಂದು ದಿವಸ ಕೊಟ್ಟದಕ್ಕೆ ಅವತ್ತೇ ಕರೆದ್ರು, ಅವತ್ತೇ ಹೋಗಿ ಇಬ್ಬರು ಹೋದೋ. ಅವತ್ತೇನು ಅಲ್ಲಿ ಇದು ಮಾಡಲ್ಲ. ಬಂದು ಒಬ್ಬರು SI ಅವ್ರಿಗೆ ಕಂಪ್ಲೇಂಟ್ ಬಂತು, ಅವರು ಇದು ಮಾಡಿದ್ರು, ನನ್ನನ್ನು ಜೋರು ಮಾಡಿದರು. ಅದಕ್ಕೆ ನೀವು 11 ತಾರೀಕಿಗೆ ಕೊಟ್ಟಿದ್ದೆ, ಆದರೂ ಕ್ರಮ ತಗೊಳ್ಳಲ್ಲ. ನಾನು ಹೋಗಿ ಸಾಯಂಕಾಲ ಬರೋಕ್ಕೆ ಹೇಳಿದರು. ಯಾವತ್ತು ನೆನ್ನೆ ಸಾಯಂಕಾಲ ಬರೋಕ್ಕೆ ಹೇಳಿದರು. ಸರಿ 8 ಗಂಟೆಯಲ್ಲಿ 7:30 8 ಗಂಟೆಯಲ್ಲಿ ಹೋದೆ, ಕರೆದ್ರು ಅಂತ. ಹೋದ ತಕ್ಷಣ ಅದು ಏನಾಯಿತು, ನಾನು ಪ್ರಾಣ ಬೈಕೆ ನಾನು ಒಂದು ಮಚ್ಚಿಟ್ಕೊಂಡು ಹೋಗಿದ್ದೆ ಕಾರಲ್ಲಿ, ಅದನ್ನೇ ತಗೊಂಡೋಗಿ ಅವ್ರಿಗೆ ಕೊಟ್ಟೆ. ಬಾಗಿಲಿಗೆ ಹೋಯ್ತಿದ್ದಂಗೆ ಅವರು ನನ್ನ ಸೊಸೆ ಬೀಗ ಎಲ್ಲ ಸೇರಿ ಇವಳನ್ನ ಹೊಡೆಯಕ್ಕೆ ಬಂದರು. ಅದಕ್ಕೋಸ್ಕರ ನಾನು ಕಾರಿಂದ ಮಚ್ಚು ತಗೊಂಡೋಗಿ ಒಳಗೆ ನನ್ನ ರಕ್ಷಣೆಗೆ ಒಳಗೆ ತಗೊಂಡೋಗಿ ಕೊಟ್ಬಿಟ್ಟು ಸಾಹೇಬ್ರಿಗೆ ಹೇಳಕ್ಕೆ ಹೋದೆ. ಸಾಹೇಬ್ರು ತುಂಬ ಒಂದೇ ಸತಿ ಬಂದು ಹೋದೆ, ಏನಾಗ್ತದೆ ಏನು ಹೇಳ್ತಿರಲ್ಲ ನೀನು ಅಂತ ಹೇಳಿದ್ದು. ಬಂದು ಕುತ್ತಿಗೆ ಹಿಡ್ಕೊಂಡು ಹೊಡ್ಕೊಂಡು 4 ಜನ ಪೊಲೀಸ್ನರು ಅವ್ರ ಜೊತೆಗೆ. ಅವರು ಸಹಿತ ಎಲ್ಲ ಹೇಳ್ಕೊಂಬಂದು ಒಂದು ರೂಮಿಗೆ ಸೇರಿಸಿ ನನ್ನ ಒದ್ದು, ಈ ಬಟ್ಟೆ ಎಲ್ಲ ಹೊರದು ಕಾಲಲ್ಲೆಲ್ಲ ಒದ್ದು ನನ್ನ ಹಿಂಸೆ ಕೊಟ್ಟು ಹೊಡೆದರು. ಈ ಥರ ಆಗಿ ಆಮೇಲೆ ನಾನು ಹೋಗ್ತೀನಿ, ಬೇಡ ನಾನು ಹೋಗ್ತೀನಿ ಅಂದರು. ಹೊರಗೆ ಬಿಡೋರು, ನನ್ನ ಮೊಬೈಲ್ನ ಕಿತ್ಕೋದ್ರು. ಅಲ್ಲೇ ಕೂರ್ಸ್ಕೊಂಡು ಅವರು ಹೇಳೋರು. ಅವ್ರು ಆಚೆ ಕಡೆ ಅವರೇ ಒಂದು 50 ಜನ. ಅಲ್ಲಿ ಹೋಗ್ಬೇಡಿ, ಕೊಲೆ ಮಾಡಾಕ್ತಾರೆ ಅಂದರೆ ಸ್ಟೇಷನ್ ಮುಂದಲ್ಲಿ ಹೆಂಗೆ ಅಂದರೆ ನಾವೇನು ಮಾಡಬೇಕು? ಮಚ್ಚಿಡ್ಕೋಬೇಕೋ ಬೇಡವಾ? ಈ ಥರ ನನಗೆ ಭಯದಿಂದವ ನಾನು ತಗೊಂಡಾಗಿ ಒಳಗೆ ಹೋದೆ. ಸ್ಟೇಷನ್ ಒಳಗೆ ಹೋಗಿ ಅವ್ರಿಗೆ ಕೊಟ್ಟ ಮೇಲೆ ನಾನು ಸಾಹೇಬ್ರ ಹತ್ರ ಕೇಳಕ್ಕೆ ಹೋಗಿದ್ದಕ್ಕೆ ನನಗೆ ಈ ಥರ ಕೆಲಸ ಮಾಡಿದ್ರು. ಅವರಿಗೂ ಕೊಟ್ಟಿದ್ದೀನಿ, ಹೆಣ್ಮಕ್ಳಿಗೆಲ್ಲ ಅಂತ ಹೇಳ್ರಿ, ಅದನ್ನ ಹೇಳ್ಬೇಕು. ಅದೇ ಈ ವಿಚಾರ. ಹೆಣ್ಮಕ್ಳು ಗಂಡು ಮಗನಿಗೆ ಎಲ್ಲ ಆಸ್ತಿ ಮಾಡಿಕೊಟ್ಟಿದ್ದೀನಿ ನಾನು ಕೂಲಿ ಮಾಡಿ. ಆದರೂ ಸಹ ಹೆಣ್ಮಕ್ಳು ಅವರು ಎಲ್ಲ ಸೇರಿ ನನ್ನ ಆಸ್ತಿಗೆ ಹೊಡ್ಕೊಳಕ್ಕೋಸ್ಕರಾಗಿ 3 ಹಂಚ್ಕೊಳ್ಳೋಕ್ಕೆ ಮನೆ ಮಾರಿ ನನ್ನನ್ನು ಹಿಂಸೆ ಕೊಟ್ಟು ಮನೆ ನುಗ್ಗಿ ಹೊಡೆದು. ಆಗಲೂ ಸಹ ಬಿಸ್ಬಿಟ್ರು. 4 ಜನ ಬಂದು ಅವ್ರಿಗೇನು ಹರ ಇವ ಅಂತ ಕೇಳಲಿಲ್ಲ. ನಮ್ಮನ್ನೇ ಬೋದು ಆಗಲೂ ಬಾಗಿಲು ಬೀಗ ಹಾಕಿ ಹೋಗಿದ್ರು. ನನ್ನ ಒಳಗೆ ಕೂಡ್ಬಿಟ್ಟು ನಮ್ಮ ಹೆಂಗಸರು ಹೊರಗಡೆಲ್ಲೇ ಇದ್ರು. ಹೊಡೆದ್ರು. ಅವಳು ಒಳಗೆ ಫೋನ್ ನಂಬರ್ ತಗೊಂಡು ಇವ್ರಿಗೆ ಫೋನ್ ಮಾಡಿ ಆವಾಗ ಬಂದವ್ರೆ. ಇಲ್ಲೇನು ಅಂತ ಎಲ್ಲ ಕ್ರಮ ತಗೊಳ್ಳಿ ಸರಿ ಅಂತ ಇಟ್ಕೆ ನನ್ನ ಮೇಲೆ ಕುಸ್ತೀವಿ, ನನ್ನ ಮೇಲೆ ಜಗಳಕ್ಕೆ ಜೋರು ಮಾಡಿದ್ರು. ನೀನುವೇ ವಯಸ್ಸಾರ ಅಂದರೆ ನಿನಗೇನು ಕೆಲಸ ಮಾಡಲ್ವಾ ಅಂತ ಕೇಳ್ತಾನೆ ಪೊಲೀಸ್. ನಾನು ಹೇಳ್ತೀರಾ ಅವೆಲ್ಲ ಮಾತಾಡೋ ಮಾತಾ?